ಕೆಲಸಕ್ಕಂತ ಬಂದ್ರೆ ಹಿರಿಯರಿಗೆ ಸುಳಿಂಗ ನೀವು ಬಿದ್ದ ಕೆಟ್ಟ ತರಾಸು ಮಾಡಿದ್ರಿ. ಏನಕ್ಕೆ ತರಾಸು ಸಾಲದಕ್ಕಂತ ಕೆಟ್ಟ ಕೆಲಿ ಕೆರ ಹಿಡ್ದು ಹೋಗಿತ್ತು ನೋಡ್ರಿ. ಇನ್ನೊಬ್ಬ ಸುಳಿಮಗ ಅನ್ನತ್ರಾಗ ನನಗೆ ಡಿಗ್ಗ ಬಂತ್ರಿ ಡಿಗ್ಗಿ ಕೇಳಿದ್ ನಾವು ನೋಡ್ಬೇಕಂದ್ರೆ ಕತ್ಲಾಗ ಏನು ಗೊತ್ತಾಗಿತ್ತು. ಗೊತ್ತ ನಾನು ಆ ಕಡೆ ಈ ಕಡೆ ಒಂದು ಸ್ವಲ್ಪ ನೋಡಿದ ಅನಕ ಮಾಲಕರು ಗಾಡಿ ತೊಗೊಂಡು ಬಂದ್ರಿ. ಗಾಡಿ ತೊಗೊಂಡು ಬಂದರು ಅನಕ ಗಾಡಿ ಮ್ಯಾಗ ಏರ್ಲಕ್ಕೆ ಚಾಲೂ ಮಾಡಿದ್ರಿ. ಗಾಡಿ ಮ್ಯಾಗ ಏರಿ ತಟ್ಟು ಹಾಕೋಬೇಕ್ರಿ. ನಾವು ಹೊಟ್ಟೆ ತುಂಬಕ್ಕಿಂತ ಮೊದಲ ತಟ್ಟು ಹಾಕೊಂಡು ನಮ್ಮ ಗಾಡಿಗಳೆಲ್ಲ ತಯಾರಾದವ್ರಿ. ಆಗ ಈ ಡಿಗ್ಗ ನೋಡ್ರಿ, ಆಗ 1ನೇ ಡಿಗ್ಗ ಮುಗಿಸಿ ಇನ್ನು 2ನೇ ಡಿಗ್ಗದ ಕಡೆ ನೋಡ್ಬೇಕಂದ್ರೆ ಅನಕ ಮಾಲಕರು ಗಾಡಿ ಚಾಲೂ ಮಾಡ್ಕೊಂಡು ಬಂದ್ರಿ. ಆಗ ಚಾಲೂ ಮಾಡ್ಕೊಂಡು ಸಿಂತ ಬೇರೆ ಒಂದು ಸ್ವಲ್ಪ ಡಿಫ್ರೆಂಟ್ ಐತ್ರಿ. ಅನಕ ಲಾಲ್ ಪರಿಗಳು ಇಬ್ಬರು ಹೋದ್ರಿ. ಈ ಲಾಲ್ ಪರಿಗಳು ನೋಡ್ಕೋತ ಹಂಗೆ ನಾವು ನೆಕ್ಸ್ಟ್ ಡಿಗ್ಗದ ಕಡೆ ಹೊಂಟಿದ್ವಿ. ಆಗ ನೆಕ್ಸ್ಟ್ ಡಿಗ್ಗದಕ್ಕೆ ಹೋಗ್ಬೇಕಂದ್ರೆ ಹಾಗೆ ಒಂದು ಅದ್ಭುತ ಗಂಟು ಬಿತ್ರಿ. ಈ ಹಾದಾಗ ಟ್ರ್ಯಾಕ್ಟರ್ ಅಷ್ಟು ಈಜಿಯಾಗಿ ಈ ಗಾಡಿಗಳು ಹೋಗೋದ ಭಾಳ ಕಠಿಣ ರೀ. ಅನಕ ನಮ್ಮ ದಿವಾಂಜಿಯವರು ಹಂಗೆ ಆ ಕಡೆ ಈ ಕಡೆ ಕೈ ಮಾಡ್ಕೋತ ಪಾಸ್ ಮಾಡಿದ್ರು. ಪಾಸ್ ಮಾಡಿ ಹೊರಗೆ ಕಿತ್ತ ಗಾಡಿ ತೊಗೊಂಡು ಹೊಂಟಿವಿ. ಅನ್ಕ ನಾವು ಈ ಡಿಗ್ಗಿಗೆ ಹೋಗೋದ್ರಾಗ ನಮ್ಮ ಸಿಂಹ ಕೂಡ ಒಂದು ಶಿಲ್ಪಿ ತಗೊಂಡು ಹಾಗೆ ಹಾದಿ ನೋಡಿದ್ರೆ ಇಲ್ಲಿ ನೀರು ಬಿಟ್ಬಿಟ್ಟಾರ. ಈ 2ನೇ ಡಿಗ್ಗ ಅಥವಾ 3ನೇ ಡಿಗ್ ಕಡೆ ಹೋಗ್ಬೇಕಾದ್ರೆ ಆಗ 5ನೇ ಡಿಗ್ಗ ಹಂಗ ಮಾಡಿ ಸೈಡ್ ಹಾಸ್ಕೊಂಡು ತುಂಬ್ಕೊಂಡು ಈ ಡಿಗ್ಗಿ ಕಡೆ ಬಂದು ಇಲ್ಲಿ ತುಂಬ್ಕೊಂಡು ಇಲ್ಲಿದ ನಮ್ಮ ಹುಡುಗರೆಲ್ಲ ಮೈ ಜಾಡಿಸ್ಕೊಂಡು ಹೊಂಟವ್ರಿ ನೋಡ್ರಿ. ನಾವು ತಟ್ಟು ಹಾಕೊಂಡ ನಾವು ನಮ್ಮ ಸಿಂಹ ಅದು ಮರಿ ಸೋಂಬಾಳನ್ನು ಕರ್ಕೊಂಡ ಏನೋ ನೋಡ್ರಿ ಏನೋ ಅಡಕ ನಂಗೆ ಕೈ ಮಾಡಕತ್ತಾನು. ಏನು ತಿಳಿ ಟೆನ್ಷನ್ ಅಂತ ಹಂಗೆ ಕಣ್ಣಾಗ ಹೊಟ್ಟು ಹಾರ್ಲಾಯ್ತು. ಹಾಗೆ ಈಗ ಮೊಬೈಲ್ ತಾವೇ ಡೌನ್ ಮಾಡಿದ್ವಿ. ಆ ಕಡೆ ಜರ ನೋಡಿದ್ವು ವಾಯರ್ಗೆ ಏರಿಲ್ರಿ ಆಟಗಾಸ್ಕೊಂಡು ಕೂತಿಗ್ಯಾಗಂತ. ಹಾಗೆ ಅನ್ಕ ಎಲ್ಲಾರ ಲಿಂಗೇಶ್ವರ ಸಾಲಿ ಬಸ್ ಹೋಯ್ತು. ಆ ಬಸ್ ನೋಡ್ಕೋತ ಹಾಗೆ ಇದ್ದು ಅನ್ಕ ನಾವು ಹುಡುಗಿ ಅನಿಸ್ತೇನಿಲ್ಲ ಹಿಂಗಿದ್ದ ಹಿಂಗೆ ಡಬ್ ಬಿದ್ಬಿಟ್ಟ. ಆಗ ನೆಕ್ಸ್ಟ್ ಖುಷಿ ಕಾರಣ ಅಂದ್ರೆ ಗಾಡಿ ಓಡಾತತಿ ಏನು ಆರಾಮಾಗಿ ಹಂಗೆ ಹತ್ತೋರಿ ಅನ್ನೋಟಿಗೆ ಗಾಡಿ ತುಂಬಿ ಕಡೆ ಆಕತ್ತತಿ ಅಂತ ಇವನ್ ಖುಷಿಯಾಗಿತ್ತು. ಹಾಗೆ ಇನ್ನು ತುಂಬಲಕ್ಕೆ ಚಾಲೂ ಮಾಡೋಕ್ಕಿಂತ ಮೊದಲು ಗಾಡಿದ ನೋಡ್ಕೊಂಡು ಈ ಡಿಗ್ಗಿನ ನೋಡ್ರಿ ಜಡ ಅನಿಸ್ತು ಹೋಗೋದು. ಹಾಗೆ ಸಿಂಡಿ ಗಿಂಡಿ ಬಿಡ್ಕೊಂಡು ಗಾಡಿಯಾಗ ಹಿಡಿಸಿದ್ವಿ ಎಲ್ಲ ಕೊಡಿಸಿ ಮೇಲೆ ಅನ್ಕ ನಮ್ಮ ದಿವಾಂಜಿಯವರು ಮುಂದೆ ಹೋಗಿದ್ರು. ಅನ್ಕ ಇಲ್ಲಿ ಕೈಕಾಲು ಮುತ್ತಿ ತಕೊಂಡು ಅಂತ ಮಾತು ನಮ್ಮ ಊರ ಕಡೆ ಪಯಣ. ಹಾಗಾಗಿ ನಮ್ಮ ಸೋಮವಾಳು ಮಗಲಕೋತ ಕಿರಿಕಿರಿ ಇತ್ತು. ಒಂದು ಸ್ವಲ್ಪ ಕಿರಿಕಿರಿ ಮುಗಿಸ್ಕೊಂಡ ನಾವು ಹೊಂಟೀವಿ ನೋಡ್ರಿ. ಇವತ್ತು ನಮ್ಮ ಫಸ್ಟ್ ಬ್ಲಾಗ್ ಆಗಿತ್ತು. ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ. ಇದು ಎದಕ್ಕೆ ಈ ಕೆಲಸಕ್ಕೆ ಹೊಂಟು ಇದನ್ನು ಮಾಡತ್ತ ಅಂದ್ರೆ ಒಂದು 10ನೇ ತಾರೀಕು ಒಂದು ಕೆಲಸ ಐತಿ ಅದಕ್ಕೆ ರೊಕ್ಕ ಆ ಕಾರಣಕ್ಕಾಗಿ ಈ ಕೆಲಸ ಮಾಡಿ 10ನೇ ತಾರೀಕು ಎಲ್ಲಿ ಹೊಂಟು ಅಂತ ನಿಮ್ಗೆ ಗೊತ್ತಾಗ್ತೈತಿ. ಹಂಗೆ ಕಂಟಿನ್ಯೂ ಬ್ಲಾಗ್ ನೋಡ್ತೀರಿ. ಈ ನಮ್ಮ ಶಿಂಬ ಯಾರಂದ್ರೆ ನಮ್ಮ ದೋಸ್ತ ಇಟ್ಟು ಸುಳ್ಮಗ ಅದಾನಂದ್ರೆ ಇಟ್ಟು ಕಾಯ್ಡಿತಂದ್ರೆ ರೀ ಹೊಟ್ಟೆ ತುಂಬಕ್ಕೊಂದು ಬುಟ್ಟು ಹೋಗೋದಂದ್ರೆ ನಿಂತು ಬಿಡ್ತಾನೆ. ಒಟ್ಟು ಇಟ್ಟು ಮೊಬ್ಬು ಸುಳ್ಮಗ ಇಟ್ಟು ಕಾಡ್ಲಕತ್ತಾನಂದ್ರೆ ಗಾಡಿಯಾಗ ಬಂದವ್ರು ಒಟ್ಟು ಮೈ ಮ್ಯಾಗ ಬಿಡ್ತಾನೆ. ಹಾಗಾಗಿ ಇವತ್ತಿನ ಫಸ್ಟ್ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಅನಕ ಈಗ ಆಗ ಮಾಡ್ಕೋತ ಹೊರದ್ರಾಗ 12 ಆಗಿತ್ತು. ನಮ್ಮ ಊರಿಗೆ ಬಂದ್ವಿ. ಹಾಗೆ ನಮ್ಮ ಊರ ಹತ್ರ ನಮ್ಮ ಡ್ರಾಪ್ ಮಾಡಿ ಖಾಲಿ ಮಾಡಲು ಹೋಗ್ಬಿಟ್ರು.